ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಏಪ್ರಿಲ್ 11 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಸೈನ್ಸ್ ಕ್ಲಾಸ್ಗಳನ್ನು ಹಾಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಸಪ್ರೇಟ್ ಪ್ಲೇಲಿಸ್ಟಲ್ಲಿದೆ, ಅಲ್ಲಿ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಮುಂಬರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಎಕ್ಸಾಮ್ಗಳಿಗೆ ಅದು ನಿಮಗೆ ಉಪಯೋಗ ಆಗ್ತವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು, ಸಮ್ ಜೆಮ್ಸ್ದು ನೇಮ್ನ ಹಾಕಿದ್ದೀನಿ. ಸರಿನಾ? ಸೊ ಮೀನ್ಸ್ ಏನು ಅಂತಂದರೆ, ಸೊ ಎಸ್ಟರ್ಡೇ ಕ್ವಶನ್ನ ಕೇಳಿದೆ ಅಲ್ವಾ. ಸೊ ಮೀನ್ಸ್ ಕರೆಂಟ್ ಅಫೇರ್ಸಲ್ಲಿ ಲಾಸ್ಟ್ ಒಂದು ಹೋಮ್ವರ್ಕ್ ಪ್ರಶ್ನೆನ, ಆ ಒಂದು ಹೋಮ್ವರ್ಕ್ ಪ್ರಶ್ನೆಯಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿರ್ತಕ್ಕಂಥ ಅಸ್ಪಿರೆಂಟ್ಸ್ಗಳು ಇವರು. ಓಕೆ, ಸೊ ದ ಫಸ್ಟ್ ಜೆಮ್ ಈ ಸೃಷ್ಟಿ AP ಅವರು, ಆ್ಯಂಡ್ ದೆನ್ ಭೂಮಿಕಾ ಅವರು, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮಂಜುನಾಥ್ ಅವರು, ಮತ್ತು ಸುಜಿತ್ ಅವರು, ಹಾಗೆ ಸಚಿನ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಬೇರೆಯವರು ಸಹ ನೀವು ಕಾಮೆಂಟ್ ಮಾಡಿದ್ದೀರಾ. ಮೀನ್ಸ್ ಅಲ್ಲಿ ಹೇಗೆ ಅಂತಂದರೆ ದ ಫೀಡ್ಬ್ಯಾಕ್ನ ನೀಡಿದ್ದೀರಾ. ಓಕೆ, ಸೊ ಮೀನ್ಸ್ ಅಲ್ಲಿ ಫೀಡ್ಬ್ಯಾಕ್ ನೀಡಿದ್ದೀರಾ, ಬಟ್ ಇವರು ಕರೆಕ್ಟ್ ಆನ್ಸರ್ನ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇವರಿಗೆ ಕಾಂಗ್ರಾಟ್ಸ್ ಅಂತ ಹೇಳ್ತಾನೆ. ಓಕೆ, ಸೊ ಇವರ 6 ಜನದ ಉತ್ತರವೂ ಸಹ ಸರಿಯಾಗಿದೆ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ ಅಂತಂದರೆ, ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಭಾರತದ ಪ್ರಸಕ್ತ ಹಣಕಾಸು ವರ್ಷದ ಬೆಳವಣಿಗೆಯ ಮುನ್ಸೂಚನೆಯನ್ನು ಎಷ್ಟಕ್ಕೆ ಏರಿಸಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಎಷ್ಟಕ್ಕೆ ಏರಿಸಿದೆ? 6.3%ಗೆ, 6.5%ಗೆ, 6.6%ಗೆ, ಆ್ಯಂಡ್ ದೆನ್ 7%ಗೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಎಷ್ಟಾಗಬಹುದು? ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ಒಂದು 6.6%ಗೆ ಏರಿಕೆ ಮಾಡಿದೆ. ಸರಿನಾ? ಯಾವುದು? ಈ ಒಂದು ವಿಶ್ವ ಬ್ಯಾಂಕ್ ಭಾರತದ ಪ್ರಸಕ್ತ ಹಣಕಾಸು ವರ್ಷದ ಬೆಳವಣಿಗೆಯ ಮುನ್ಸೂಚನೆಯನ್ನು ಎಷ್ಟಕ್ಕೆ ಏರಿಸಿದೆ ಅಂದರೆ 6.6%ಗೆ ಏರಿಕೆ ಮಾಡಿದೆ. ಯಾರು? ಈ ಒಂದು ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೀವಿ, ವಿಶ್ವ ಬ್ಯಾಂಕ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2025-26 ಹಣಕಾಸು ವರ್ಷದಲ್ಲಿ 1 ಲಕ್ಷ ಕೋಟಿ ವಾರ್ಷಿಕ ವಹಿವಾಟು ದಾಟಿದ ಮೊದಲ FMCG ಕಂಪನಿ ಯಾವುದು ಅಂತ ಕೇಳಿದ್ದಾನೆ. ಸರಿಯಾ? ಸೊ ಈ ಕ್ವಶನ್ ನಿಮಗೆ ಡಿ ಗ್ರೂಪ್ ಆಗಿರಲಿ, RRB ಎಕ್ಸಾಮ್ ಆಗಿರಲಿ, ಒಟ್ಟಿನಲ್ಲಿ ನಿಮಗೆ RRB ಅಂತಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಕೆಲವೊಂದು ಡಿಫೆನ್ಸ್ ಎಕ್ಸಾಮಲ್ಲಿ ಜಸ್ಟ್ ನಿಮಗೆ 20 ಕ್ವಶನ್ಗಳು ಜಸ್ಟ್ ಜನರಲ್ ಅವೇರ್ನೆಸ್ಸೇ ಇರುತ್ತೆ, ಮೀನ್ಸ್ ಕರೆಂಟ್ ಅಫೇರ್ಸೇ ಇರುತ್ತೆ. ಆ ಒಂದು ಎಕ್ಸಾಮ್ಗಳಿಗೆ ಇದು ಉಪಯೋಗ ಆಗುತ್ತೆ, ಯಾಕಂದರೆ ಎಕ್ಸಾಕ್ಟ್ ಡಾಟಾ ಕೇಳ್ತಾನೆ ನಿಮಗೆ. ಸೊ ಯಾವುದು? ಈ ಒಂದು ITC ಅಂತ ಹೇಳ್ತೀವಿ, ಅಮೂಲ್ ಅಂತ ಹೇಳ್ತೀವಿ, ಹಿಂದೂಸ್ತಾನ್ ಯೂನಿಲಿವರ್ ಆ್ಯಂಡ್ ದೆನ್ ಬ್ರಿಟಾನಿಯಾ ಅಂತ ಕೊಟ್ಟಿದ್ದಾರೆ. ಯಾವುದು ಕಂಪ್ನಿ ಅದು? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಅಮೂಲ್ ಕಂಪ್ನಿ ಅಂತ ಹೇಳ್ತೀವಿ. ಯಾವ ರಾಜ್ಯದ ಕಂಪ್ನಿ ಇದು ಅಮೂಲ್ ಅನ್ನೋದು? ಈ ಒಂದು ಗುಜರಾತ್ ರಾಜ್ಯದ ಕಂಪ್ನಿ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಏನು? ಈ ಒಂದು 2025-26 ಹಣಕಾಸು ವರ್ಷದಲ್ಲಿ 1 ಲಕ್ಷ ಕೋಟಿ ವಾರ್ಷಿಕ ವಹಿವಾಟನ್ನು ದಾಟಿದೆ ಇದು. ಸರಿನಾ? ಸೊ ದಾಟಿದ ಭಾರತದ ಮೊದಲ FMCG ಕಂಪನಿಯಾಗಿದೆ ಇದು. ಸರಿನಾ? ಯಾವುದು ಅಂತ ಹೇಳ್ತೀವಿ? ಒಂದು ಅಮೂಲ್ ಅಂತ ಹೇಳ್ತೀವಿ. ಸರಿನಾ? ನಂದಿನಿ ಅಲ್ಲ, ಬದಲಾಗಿ ಒಂದು ಅಮೂಲ್ ಅಂತ ಹೇಳ್ತೀವಿ. ಸರಿಯಾ? ಸರಿನಾ? ಯಾವುದು ಅಂತಂದರೆ ಒಂದು ಅಮೂಲ್ ಅಂತ ಹೇಳ್ತೀವಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಒಂದು 3ನೇ ಪ್ರಶ್ನೆ, ಇತ್ತೀಚೆಗೆ ವಿಶಾಖಪಟ್ಟಣಂನಲ್ಲಿ ಕಾರ್ಯಾರಂಭಗೊಂಡ ಭಾರತದ 3ನೇ ಸ್ವದೇಶಿ ನಿರ್ಮಿತ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಬ್ಮರೀನ್ ಯಾವುದು ಅಂತ ಕೇಳಿದ್ದಾನೆ. ಮೊದಲ ಹಂತದ್ದು ಯಾವುದು ಸರ್? ಅದು INS ಸರಿ ಹಂತ. 2ನೇ ಹಂತದ್ದು ಯಾವುದು ಸರ್? ಈ ಒಂದು INS ಸರಿಗಾಟ. ಆ್ಯಂಡ್ ನೀವು ಒಂದು 3ನೇದು ಯಾವುದು ಅಂತ ಕೇಳಿದರೆ ಸರ್ ದ್ಯಾಟ್ ಈಸ್ ಒಂದು INS ಅರಿಧಮನ್ ಅಂತ ಹೇಳ್ತೀವಿ. ಸರಿನಾ? ಯಾವುದು ಅಂತ ಹೇಳ್ತೀವಿ? ಒಂದು INS ಅರಿಧಮನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದು ಎಲ್ಲಿ ಲಾಂಚ್ ಆಯಿತು? ಎಲ್ಲಿ ಅಂತಾರೆ ಸರ್ ದ್ಯಾಟ್ ಈಸ್ ಇನ್ ಈ ಒಂದು ವಿಶಾಖಪಟ್ಟಣಂ ಅಂತ ಹೇಳ್ತೀವಿ. ಸರಿನಾ? ಎಲ್ಲಿ ಇದು? ವಿಶಾಖಪಟ್ಟಣಮಲ್ಲಿ ಲಾಂಚ್ ಆಗಿದೆ. ಸೊ ಇದು ಸ್ವದೇಶಿ ನಿರ್ಮಿತವಾಗಿದೆ, ವಿದೇಶಿ ಎಲ್ಲ ಸ್ವದೇಶಿ ಅಂತ ಹೇಳ್ತೀವಿ. ಸರಿನಾ? ಸೊ ಅದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತಮಿಳುನಾಡಿನ ಕಲ್ಪಕಂನಲ್ಲಿರುವ 500 ಮೆಗಾವ್ಯಾಟ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇತ್ತೀಚೆಗೆ ಯಾವ ಸಾಧನೆ ಮಾಡಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವ ಒಂದು ಸಾಧನೆ ಮಾಡಿದೆ? ಯಾವ ಸಾಧನೆ ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಕ್ರಿಟಿಕಾಲಿಟಿಗೆ ಸಾಧಿಸಿದೆ. ಸರಿನಾ? ಈ ಒಂದು ಕ್ರಿಟಿಕಾಲಿಟಿಗೆ ಅದು ತಲುಪಿದೆ. ಕ್ರಿಟಿಕಾಲಿಟಿ ಮೀನ್ಸ್ ಈ ಒಂದು ಸ್ವಯಂ ಬಾಳಿಕೆ ಬರುವ ಸರಪಳಿ ಕ್ರಿಯೆಯನ್ನು ಸಾಧಿಸಿದೆ. ಯಾವುದು? ಈ ಒಂದು ತಮಿಳುನಾಡಲ್ಲಿರ್ತಕ್ಕಂಥ ಕಲ್ಪಕಂ ಬ್ರೀಡರ್ ರಿಯಾಕ್ಟರ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಇಂಪಾರ್ಟೆಂಟ್ ಕ್ವಶನ್ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅರುಣಾಚಲ ಪ್ರದೇಶದ ಲೋಹಿತ್ ನದಿಯ ಮೇಲೆ ನಿರ್ಮಿಸಲಾಗುವ ಯಾವ ಜಲವಿದ್ಯುತ್ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದನೆಯನ್ನು ನೀಡಿದೆ ಅಂತ ಕೇಳಿದ್ದೇನೆ. ಸರಿನಾ? ಸೊ ಯಾವುದು? ಯಾವ ಯೋಜನೆ ಅದು? ಯಾವ ಯೋಜನೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕಲೈ 2 ಯೋಜನೆ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ಕಲೈ 2ನೇ ಯೋಜನೆ. ಸೊ ನಿಮ್ಗೆ ಗೊತ್ತಿರಲಿ, ಈ ಕ್ವಶನ್ ಲಾಸ್ಟ್ 1 ಇಯರಿಂದ ಪ್ರತಿ 2ರಿಂದ 3 ತಿಂಗಳಿಗೆ ಒಂದ್ಸರಿ ನ್ಯೂಸಲ್ಲಿ ಬಂದು ಹೋಗುತ್ತೆ. ಪ್ರತಿ 2ರಿಂದ 3 ತಿಂಗಳಲ್ಲಿ ಒಂದ್ಸರಿ ನ್ಯೂಸಲ್ಲಿ ಬಂದು ಹೋಗುತ್ತೆ. ನಿಮಗೆ ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು 4 ತಿಂಗಳಿಗೆ ಒಂದ್ಸರಿ ನಾನು ಕರೆಂಟ್ ಅಫೇರ್ಸಲ್ಲಿ ಹೇಳಿರ್ತೀನಿ, ಇಲ್ಲಾಂದರೆ ಒಟ್ಟಿನಲ್ಲಿ ಕರೆಂಟ್ ಅಫೇರ್ಸಲ್ಲಿ ಬಂದೇ ಬರುತ್ತೆ. ಸೊ ಮ್ಯಾಗ್ಝಿನ್ ಆಗಿರಲಿ, ನ್ಯೂಸ್ ಪೇಪರಲ್ಲಾಗಿರಲಿ, ವಾಟ್ ಎವರ್ ಆಗಿರಲಿ. ಓಕೆ, ಸೊ ಬಂದಿರುತ್ತೆ. ಆ ಕಾರಣಕ್ಕಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ತಾನೆ. ಯಾವುದು? ಒಂದು ಕಲೈಟು ಎಲ್ಲಿದೆ ಸರ್? ಅರುಣಾಚಲ ಪ್ರದೇಶ. ಯಾವ ನದಿ ಸರ್? ಲೋಹಿತ್ ನದಿಯ ಮೇಲೆ ಕಂಡುಬರುತ್ತೆ. ಸರ್ ಸೊ ಇದೊಂದು ಏನಾಗಿದೆ ಸರ್? ಇದೊಂದು ಜಲವಿದ್ಯುತ್ ಯೋಜನೆ ಆಗಿದೆ. ಯಾವುದು? ಒಂದು ಕಲೈ 2 ಯೋಜನೆ ಅಂತ ಹೇಳ್ತೀವಿ. ಕಲೈ 2 ಯೋಜನೆ ಯಾವ ನದಿ? ಲೋಹಿತ್ ನದಿಯ ಮೇಲೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನವೀನ ಕಾರ್ಯಾಚರಣೆಗಳ ಮೂಲಕ ಸಮರ್ಥ ಮತ್ತು ಸುಸ್ಥಿರ ಬಾಹ್ಯಾಕಾಶ ಮಿಷನ್ ನಿರ್ವಹಣೆ ಎಂಬ ವಿಷಯದೊಂದಿಗೆ SMOPs 2026 ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಎಲ್ಲಿ ನಡೆದಿದೆ ಸರ್ ಇದು?
ಕ್ಷಮಿಸಿ, ಎಲ್ಲಿ ನಡೆದಿದೆ ಇದು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಅದು ನಡೆದಿರೋದು ನಮ್ಮ ಬೆಂಗಳೂರು ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ನಮ್ಮ ಬೆಂಗಳೂರಲ್ಲಿ ನಡೆದಿದೆ. ಯಾವುದೇ ಒಂದು SMOPs 2026 ಸಮ್ಮೇಳನ ಏನಂತ ಹೇಳ್ತೀವಿ? ಸುಸ್ಥಿರ ಬಾಹ್ಯಾಕಾಶ ಮಿಷನ್ ನಿರ್ವಹಣೆ. ಸುಸ್ಥಿರ ಬಾಹ್ಯಾಕಾಶ ಮಿಷನ್ ನಿರ್ವಹಣೆ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬೆಂಗಳೂರಿನ JNCASR ಸಂಶೋಧಕರು ಅಭಿವೃದ್ಧಿಪಡಿಸಿದ ಹ್ಯೂಮಿಡಿಟಿ ಸೆನ್ಸಿಂಗ್ ಮಿದುಳು, ಈ ಒಂದು ನ್ಯೂಮರೋಮಾರ್ಫಿಕ್ ಸೆನ್ಸರ್ ಯಾವ ಪ್ರಾಣಿಯ ಚರ್ಮದಿಂದ ಪ್ರೇರಿತವಾಗಿದೆ ಅಂತ ಕೇಳಿದಾನೆ. ಯಾವ ಒಂದು ಪ್ರಾಣಿಯ ಚರ್ಮದಿಂದ ಇದು ಪ್ರೇರಿತವಾಗಿದೆ? ಯಾವುದು ಸರ್ ಅದು? ಮೀನು, ಹಾವು, ಕಪ್ಪೆ, ಆಮೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಆಪ್ಷನ್ ಸಿ, ಕಪ್ಪೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 9, 2020 ಏಪ್ರಿಲ್ 9ರಿಂದ 23ರವರೆಗೆ ನಡೆಯುತ್ತಿರುವ 8ನೇ ಆವೃತ್ತಿಯು ಪೋಷಣ್ ಪಖವಾಡ 2026 ಅಭಿಯಾನದ ಮುಖ್ಯ ವಿಷಯವೇನು ಅಂತ. ಓಕೆ, ಸೊ ಇಂಪಾರ್ಟೆಂಟ್. ಮತ್ತು ಥೀಮ್ ಅಂತ ಬಂದರೆ ಆಲ್ಮೋಸ್ಟ್ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಸೊ ಯಾವುದಾಗ್ಬೋದು ಇದಕ್ಕೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮಹಿಳೆಯರ ಆರೋಗ್ಯನ, ಇಲ್ಲಾಂದರೆ ಒಂದು ಮೊದಲ 6 ವರ್ಷಗಳಲ್ಲಿ ಮಿದುಳಿನ ಬೆಳವಣಿಗೆಯನ್ನು ಗರಿಷ್ಠಗೊಳಿಸುವುದು, ಇಲ್ಲಾಂದರೆ ಪೌಷ್ಟಿಕ ಆಹಾರ ವಿತರಣೆ, ಇಲ್ಲಾಂದರೆ ರಕ್ತಹೀನತೆ ಮತ್ತು ಮುಕ್ತ ಭಾರತ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೆನ್ಪಿಟ್ಕೊಳ್ಳಿ ಯಾವುದು ಅಂತಂದರೆ ಸರ್ ಈ ಒಂದು ಪೋಷಣ ಪಖವಾಡಲ್ಲಿ ನಾವು ಗಳಿಸಬೇಕಾಗಿರ್ತಕ್ಕಂಥದ್ದು ಮೊದಲ 6 ವರ್ಷಗಳಲ್ಲಿ ಮೆದುಳಿನ ಬೆಳವಣಿಗೆಯನ್ನು ಗರಿಷ್ಠಗೊಳಿಸುವುದು ಅಂತ ಹೇಳಿದ್ವಿ ಸರ್ನಾ. ಫಸ್ಟ್ ಮೈಂಡ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನೋಡಿ ಇವರು ಸಹ. ಏನು ಈ ಒಂದು ಪೋಷಣ್ ಪಖವಾಡ 8ನೇ ಆವೃತ್ತಿಯ ಒಂದು ಮುಖ್ಯ ವಿಷಯ ಏನಾಗಿದೆ ಅಂತಂದರೆ ಸರ್ ಏನಿಲ್ಲ, ನೀವು 6 ವರ್ಷಗಳಲ್ಲಿ ಫಸ್ಟ್ ನೀವು ಬ್ರೈನನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಸರಿಯಾ? ಸೊ ಈಗಿಂದ 6 ವರ್ಷ ಅಲ್ಲ, ಹುಟ್ಟಿದಾಗಿನಿಂದ 6 ವರ್ಷ. ಓಕೆ, ಮೀನ್ಸ್ ಫಸ್ಟ್ ಕ್ಲಾಸ್ ಹಚ್ಚೋಕ್ಕಿಂತ ಮುಂಚೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಗ್ರನಾಡಾದಲ್ಲಿ ನಡೆದ ISSF ವಿಶ್ವಕಪ್ 10 ಮೀಟರ್ ವಿಶ್ವಕಪ್ನ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನ ಗೆದ್ದ ಭಾರತೀಯ ಜೋಡಿ ಯಾರು ಅಂತ. ಓಕೆ, ಸೊ ಯಾರಾಗಿದ್ದಾರೆ ಸರ್ ಈ ಒಂದು ಜೋಡಿ? ಹೇಳ್ಬೋದಾ ಯಾರು ಜೋಡಿ ಇವರು ಅಂತ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮುಖೇಶ್ ನೆಲವಲ್ಲಿ ಹಾಗೆ ಒಂದು ಪಲಕ್ ಗುಲಿಯಾ ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರ್. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀರಾ? ಸೊ ಈ ಒಂದು ಸ್ಪೋರ್ಟ್ಸಲ್ಲಿ, ಸೊ ಇವಾಗ ರೀಸೆಂಟಾಗಿ ಶೂಟಿಂಗಲ್ಲಿ ಏನೋ ಹೆವಿ ಆಗಿಬಿಟ್ಟಿದ್ದಾರೆ ನಮ್ಮ ಇಂಡಿಯನ್ಸ್. ಓಕೆ, ಸೊ ಕರೆಕ್ಟಾಗಿ ಶೂಟ್ ಮಾಡ್ತಾರೆ. ಶೂಟಿಂಗ್ ಆಗಿರಲಿ ಅಂದರೆ ಆರ್ಚರಿ ಆಗಿರಲಿ, ಒಟ್ಟಿನಲ್ಲಿ ಬೇಟೆ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಇನ್ನು ಮುಂದೆ. ಸೊ ಅದಕ್ಕೆ ಶೂಟಿಂಗ್ ಕರೆಕ್ಟಾಗಿ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಬಿಲ್ಲಿನಲ್ಲಿ ಸಹ ಸಕ್ಕತ್ತಾಗಿ ಮಾಡ್ತಿದ್ದಾರೆ. ನಿಮಗೆ ಎಷ್ಟು ಹೇಳಿದ್ದೆ ಅಲ್ವಾ? ಸೊ ಅಲ್ಲಿ ಮೇಲಿರ್ತಕ್ಕಂಥ ಸಮ್ ಜಮ್ಸ್ ನೇಮ್ ಹಾಕಿದೆ ಅಲ್ವಾ? ಸೊ ಅವರೆಲ್ಲ ಸಹ ಯಾವ ಆನ್ಸರ್ ಕೊಟ್ಟಿದ್ರು? ಯಾರು ಅಂದರೆ ಸರ್ ಪಾಯಲ್ ನಾಗ್ ಅವರ ಗುರುವಿನ ಹೆಸರೇನು, ಕೋಚ್ ಹೆಸರೇನು ಅಂತ ಕುಲ್ದೀಪ್ ಆಗಿತ್ತು ಅವ್ರದ್ದು ಅಲ್ವಾ? ಸೊ ಮೀನ್ಸ್ ಈ ಅವರು ಸಹ ಇದಕ್ಕೆ ಸಂಬಂಧಪಟ್ಟಿದ್ರು ಸರ್, ಈ ಒಂದು ಆರ್ಚರಿಗೆ. ಓಕೆ, ಯಾವುದಕ್ಕೆ ಸಂಬಂಧಪಟ್ಟಿದ್ರು? ಈ ಒಂದು ಆರ್ಚರಿಗೆ ಸಂಬಂಧಪಟ್ಟಿದ್ರು. ಸೊ ಅವ್ರದ್ದು ಸಹ ಎಕ್ಸಾಕ್ಟ್ ಗುರಿ. ಸೊ ಇವ್ರದ್ದು ಸಹ ಎಕ್ಸಾಕ್ಟ್ ಗುರಿ ನೋಡಿ. ಯಾರ್ದು? ಈ ಒಂದು ಮುಖೇಶ್ ನೆಲವಲ್ಲಿ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಈ ಒಂದು ಪಾಲಕ್ ಗುಲಿಯಾ ಅವರು. ಎಲ್ಲಿ ನಡೆದೈತಿ ಒಂದು ISSF ವಿಶ್ವಕಪ್ 10 ಮೀಟರ್ ಒಂದು ಏರ್ ಪಿಸ್ತೂಲ್ ಅಂತಂದರೆ ಸರ್ ಅದು ನಡೆದಿರೋದು ಈ ಒಂದು ಗ್ರೆನಾಡಾದಲ್ಲಿ ನಡೆದಿತ್ತು. ಸೊ ಈ ಒಂದು ಮಿಶ್ರ ತಂಡದಲ್ಲಿ ಇವ್ರು ಗೆದ್ದಿದ್ದಾರೆ. ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ಪಾಲಕ್ ಗುಲಿಯಾ ಮತ್ತು ಮುಖೇಶ್ ನೆಲವಲ್ಲಿ ಅಂತ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಮೋ ಡ್ರೋನ್ ದೀದಿ ಯೋಜನೆಯಡಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಡ್ರೋನ್ ತರಬೇತಿ ನೀಡುವಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಅಂತ ಕೇಳ್ತಾನೆ. ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಸರ್ 145 ಒಂದು ಸಂಘಗಳೊಂದಿಗೆ? ಯಾವ ಒಂದು ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ ಸರ್. ಯಾವ ರಾಜ್ಯ? ನಮ್ಮ ಕರ್ನಾಟಕ ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಯಾವುದಿದೆ ಸರ್? ಮಹಾರಾಷ್ಟ್ರ ಇದೆ. ಸಾರಿ, ಯಾವುದು? ಉತ್ತರ ಪ್ರದೇಶ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾಷಾ ಅಡೆತಡೆಗಳನ್ನು ನಿವಾರಿಸಲು ಬ್ಯಾಂಕ್ ಆಫ್ ಬರೋಡಾ ಪ್ರಾಯೋಗಿಕವಾಗಿ ಜಾರಿಗೆ ತಂದ AI ಆಧಾರಿತ ಸೌಲಭ್ಯದ ಹೆಸರೇನು ಅಂತ ಕೇಳಿದ್ದಾನೆ. AI ಆಧಾರಿತ ಸೌಲಭ್ಯದ ಹೆಸರೇನಾಗಿದೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಬ್ಯಾಂಕ್ ಆಫ್ ಬರೋಡಾ ಅಂತಂದ್ರೆ ಏನು? BOB ಅಂತ ಹೇಳ್ತೀವಿ. ಸೊ ಮೀನ್ಸ್ ಇಲ್ಲಿ ಬಾಬ್ ಅಂತ ಬರಬೇಕು, ಬಾಬ್ ಸಂವಾದ ಅಂತ ಹೇಳ್ತೀವಿ. ಯಾವುದೋ ಒಂದು ಬಾಬ್ ಸಂವಾದ ಅನ್ನೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯು ಸಿಂಧನೂರಿನಲ್ಲಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದ ಹೊಸ ಸೈನಿಕ ಶಾಲೆಯನ್ನು ಉದ್ಘಾಟಿಸಲಾಗಿದೆ ಅಂತ ಕೇಳಿದ್ದಾನೆ. ಸಿಂಧನೂರು ಎಲ್ಲಿ ಕಂಡು ಬರುತ್ತೆ ಸರ್? ಇದು ನಿಮ್ಮ ಜಿಲ್ಲೆಯಾಗಿತ್ತು ಅಂದರೆ ಈಸಿಯಾಗಿ ನೆನಪುಳಿತದೆ. ಎಲ್ಲಿ ಸಿಂಧನೂರು ಕಂಡು ಬರುತ್ತೆ? ಎಲ್ಲಿ ನಿಮಗೆ? ರಾಯಚೂರಲ್ಲಿ ಕಂಡು ಬರುತ್ತೆ. ಸೊ ಮೀನ್ಸ್ ಒಂದು ರಾಯಚೂರಲ್ಲಿ ನೂತನ ಸೈನಿಕ ಶಾಲೆಯನ್ನು ಉದ್ಘಾಟನೆ ಮಾಡಲಾಗಿದೆ. ಹಾಗಾದರೆ ಇಲ್ಲಿವರೆಗೆ ಸೈನಿಕ ಶಾಲೆಗಳು ಎಷ್ಟಿತ್ತು? 2 ಇತ್ತು. ಎಲ್ಲೆಲ್ಲಿತ್ತು ಸರ್? ಒಂದು ಬಿಜಾಪುರದಲ್ಲಿ, ಆ್ಯಂಡ್ ದೆನ್ ಇನ್ನೊಂದು ನಮ್ಮ ಕೊಡಗುದಲ್ಲಿ. ಓಕೆ, ಒಂದು ಬಿಜಾಪುರ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಕೊಡಗು ಅಂತ ಹೇಳ್ತೀವಿ. ಸೊ ಈ 2ರಲ್ಲಿ ಇತ್ತು. ಆ್ಯಂಡ್ ದೆನ್ ಇವಾಗ 3ನೇದು ಎಲ್ಲಾಗಿದೆ ಅಂದರೆ ಈ ಒಂದು ರಾಯಚೂರಲ್ಲಾಗಿದೆ ನೋಡಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ರಾಯಚೂರು 3 ದಿಕ್ಕುಗಳಿಗೆ ಅಂತ ನೀವು ನೆನ್ಪಿಟ್ಕೊಳ್ಬೋದು. ಓಕೆ, ಸೊ ಒಂದು ಬಿಜಾಪುರ, ಇನ್ನೊಂದು ಕೊಡಗು, ಇನ್ನೊಂದು ರಾಯಚೂರು ಅಂತ ಟ್ರಯಾಂಗಲ್ ಮ್ಯಾಚ್ ಮಾಡಿ ಟ್ರಯಾಂಗಲ್ ನಿಮಗೆ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಭಾರತದ ವಲಯದ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾನೆ. ಎಲ್ಲಿ ಉದ್ಘಾಟನೆ ಮಾಡಿರ್ಬೋದು ಇವರು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇಂದು ಗೋವಾದಲ್ಲಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಪಣಜಿ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಏನು? ಈ ಒಂದು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದಾರೆ. ಯಾರು? ಓಂ ಬಿರ್ಲಾ ಅಂತ ಹೇಳ್ತೀವಿ. ಎಲ್ಲಿ ಸರ್? ಈ ಒಂದು ಪಣಜಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನವೀಕರಿಸಬಹುದಾದ ಇಂಧನ ಸರ್ ಆರಿ ಅಂತ ಮೆನ್ಷನ್ ಮಾಡಿದ್ರಲ್ಲಿ ಏನು ಆರಿ ಅಂದರೆ ರಿನ್ಯೂವಬಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತವು ಜಾಗತಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ? ಎಷ್ಟನೇ ಸ್ಥಾನದಲ್ಲಿ ಕಂಡುಬರುತ್ತೆ ನಮ್ಮ ಭಾರತ? ಎಷ್ಟನೇ ಸ್ಥಾನ ಅಂದರೆ ಸರ್ ದ್ಯಾಟ್ ಈಸ್ ಒಂದು 3rd ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರ್ತಾ ಇದೆ. ಯಾವುದರಲ್ಲಿ? ಈ ಒಂದು
ಸ್ಥಾಪಿತ ಸಾಮರ್ಥ್ಯದಲ್ಲಿ, ಯಾವುದು ಒಂದು ರಿನ್ಯೂವಬಲ್ ಎನರ್ಜಿ ಸ್ಥಾಪಿತ ಸಾಮರ್ಥ್ಯದಲ್ಲಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಈಜಿಪ್ಟ್ ಜಂಟಿ ವಿಶೇಷ ಪಡೆಗಳ ಸಮರಾಭ್ಯಾಸದ ಹೆಸರೇನು ಅಂತ ಕೇಳಿದ್ದೇನೆ. ಸರ್ ಈ ಒಂದು 4ನೇ ಆವೃತ್ತಿ ಆಗಿತ್ತು, ಆ ಒಂದು 4ನೇ ಆವೃತ್ತಿ ಹೆಸರೇನು ಅಂತಂದರೆ ಸರ್ ಈ ಒಂದು ಎಕ್ಸಸೈಸ್ ಸೈಕ್ಲೋನ್ ಅಂತ ಹೇಳ್ತೀವಿ. ಸೂರ್ಯಕಿರಣ ನೇಪಾಳ ಜೊತೆ ನಡೀತದೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಅಂಡ್ ದೆನ್ ವರುಣ ಅನ್ನೋದು ನಿಮಗೆ ನಡೀತಕ್ಕಂಥದ್ದು ಫ್ರಾನ್ಸ್ ಜೊತೆ ನಡೀತದೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಮಿತ್ರಶಕ್ತಿ ಅನ್ನೋದು ಈ ಒಂದು ಇಂಡೋನೇಷ್ಯಾ ಜೊತೆ ನಡೀತದೆ. ಅಂಡ್ ದೆನ್ ನೆಕ್ಸ್ಟ್ ಈ ಒಂದು ಆರೋಗ್ಯವನ ಎಂಬ ಔಷಧಿಯ ಮರಗಳ ನೆಡುತೋಪು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದಾನೆ. ಆರೋಗ್ಯವನ ಯಾರು ಪ್ರಾರಂಭಿಸಿರಬಹುದು, ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು NHAI ಅಂತ ಹೇಳ್ತೀವಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಇದು ಸ್ಥಾಪನೆ ಆಗಿರೋದಾಗ ಸರ್ ಈ ಒಂದು NHAI ಅದು ಸ್ಥಾಪನೆ ಆಗಿರೋದು ಸರ್ 1988 ಸ್ಥಾಪನೆ ಆಗಿದೆ ಸರ್. ಹಾಗಾದರೆ ಇಸ್ರೋ ಸ್ಥಾಪನೆ ಆಗಿರೋದಾಗ ಆಗಸ್ಟ್ 15 ಡೇಟ್ ಕೇಳ್ತಾನೆ ಸರ್. ಹೌದು ಡೇಟ್ ಕೇಳ್ತಾನೆ, ಆಗಸ್ಟ್ 15 1969. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಆ್ಯಂಡ್ ನೀವು ಒಂದು ಕೃಷಿ ಇಲಾಖೆ ಅಂತ ಕೊಟ್ಟಿದ್ದಾನೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಸ್ಥಾಪನೆ ಆಗಿದೆ 1927 ಅಥವಾ ರಾಂಗ್ ಹೇಳಿ ನೋಡುವುದಕ್ಕೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ RBI ತನ್ನ ಹಣಕಾಸು ನೀತಿಯಲ್ಲಿ ರೆಪೋ ದರವನ್ನು ಎಷ್ಟು ಪ್ರತಿಶತದಲ್ಲಿ ಮುಂದುವರಿಸಲು ನಿರ್ಧರಿಸಿದೆ ಅಂತ. ಎಷ್ಟು ಸರ್ ಇದು, ಎಷ್ಟರಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದೆ, ಹೇಳ್ಬೋದಾ ಎಷ್ಟು ಅಂತ? ಎಷ್ಟು ಅಂದರೆ ಈ ಒಂದು 5.25 ಅಂತ ಹೇಳ್ತೀವಿ ಸರ್. ಎಷ್ಟು ಈ ಒಂದು 5.25 ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಇತ್ತೀಚೆಗೆ ಯಾವ ದೇಶವು ವಿಶ್ವದ ಮೊದಲ ವಾಣಿಜ್ಯ ಬಳಕೆಯ, ಓಕೆ ಎಸ್ಟರ್ಡೇ ಒಬ್ಬರು ಕಮೆಂಟ್ ಸಹ ಮಾಡಿದರು. ಓಕೆ, ಏನಂತ ಕಮೆಂಟ್ ಮಾಡಿದ್ರು ಅಂತಂದರೆ ಸರ್ ಈ ಒಂದು ರೆಪೋ ದರ ನೆನಪಿಟ್ಕೊಳ್ಬೇಕು ಅಂತ ಹೇಳಿದ್ರಲ್ವಾ. ಸೊ ಹಾಗಾದರೆ ಈ ಒಂದು ರೆಪೋ ದರ ಎಷ್ಟು ವರ್ಷಕ್ಕೆ ಒಮ್ಮೆ ಬಿಡುಗಡೆ ಮಾಡ್ತಾನೆ, ಇಲ್ಲಾಂದರೆ ಮಂತ್ಲಿ ಬಿಡುಗಡೆ ಮಾಡ್ತಾನೆ. ಮಂತ್ಲಿ ಬಿಡುಗಡೆ ಮಾಡಿದ್ದು ನಾವು ನೆನಪಿಟ್ಕೊಳ್ಬೇಕಾ ಅಥವಾ ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡಿದ್ದು ನೆನಪಿಟ್ಕೊಳ್ಬೇಕಾ ಅಂತ. ಸೊ ನಿಮ್ಗೆ ಗೊತ್ತಿರಲಿ MPC ಅಂತ. ಓಕೆ, ಈ ಒಂದು MPC ಏನಿದೆ ಅಲ್ವಾ, ಸೊ ಇದು ಪ್ರತಿ 3 ತಿಂಗಳಿಗೊಮ್ಮೆ ಬಿಡುಗಡೆ ಮಾಡುತ್ತೆ. ಈ ಒಂದು ರೆಪೋ ರೇಟ್ಗಳಾಗಿರಲಿ, ಇವೆಲ್ಲ MPC ರೇಟ್ಗಳು ಅಂತ ಹೇಳ್ತೀವಿ, ಇವುಗಳನ್ನೆಲ್ಲ ಸಹ. ಓಕೆ, ಈ ರೆಪೋ ರೇಟ್ ಆಗಿರಲಿ, ಈ ಒಂದು ರಿವರ್ಸ್ ರೆಪೋ ರೇಟ್ ಆಗಿರಲಿ, SDF ಆಗಿರಲಿ, MSF ಆಗಿರಲಿ, ಸರಿಯಾ. ಸೊ ಇವೆಲ್ಲ ರೇಟ್ಗಳಿದೆ ಅಲ್ವಾ. ಸೊ ಇದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಪ್ರತಿ 3 ತಿಂಗಳಿಗೆ ಬಿಡುಗಡೆ ಮಾಡ್ತಾರೆ. ಆಲ್ಮೋಸ್ಟ್ ನಿಮಗೆ ಒಂದು 99% ಹಳೆ ಏನಿರುತ್ತಲ್ವಾ ಆ ಒಂದು ರೇಟ್ಗಳನ್ನು ಮೇಂಟೈನ್ ಮಾಡಿರ್ತಾರೆ. ಲೈಕ್ ಇವಾಗ ಲಾಸ್ಟ್ ಒಂದು 3 ತಿಂಗಳ ಹಿಂದೆ ಸಹ ಇದೊಂದು 5.25 ಮಾಡಿದ್ರು, 5.50 ಇಂದ 5.25 ಮಾಡ್ಕೊಂಡಿದ್ರು. ಸೊ ಇವಾಗಲೂ ಸಹ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಸೊ ಲೈಕ್ 3 ತಿಂಗಳಿಗೊಮ್ಮೆ ಇದನ್ನು ಬಿಡುಗಡೆ ಮಾಡ್ತಾರೆ. ಸೊ ನೀವು ಎಕ್ಸಾಮ್ ಹೋಗೋಕ್ಕಿಂತ ಹಿಂದೆ ಒಂದು ವೀಕ್ ಹಿಂದೆ ನೀವು ಈ ಒಂದು ರಿವರ್ಸ್ ರೆಪೋ ರೇಟ್ ಆಗಿರಲಿ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ರೆಪೋ ರೇಟ್ ಆಗಿರಲಿ ಇದನ್ನು ನೋಡ್ಕೊಳ್ಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು SDF ಅಂತ ಬರುತ್ತೆ, ಅದನ್ನು ನೋಡ್ಕೊಳ್ಬೇಕು. ಆ್ಯಂಡ್ ದೆನ್ MSF ಅಂತ ಬರುತ್ತೆ, ಅದನ್ನು ಸಹ ನೀವು ನೋಡ್ಕೊಳ್ಬೇಕು. ಸರಿಯಾ. ಸೊ ವರ್ಷಕ್ಕೊಮ್ಮೆ ಅಂತ ಇರಲ್ಲ, ಇದು ಪ್ರತಿ 3 ತಿಂಗಳಿಗೆ ಚೇಂಜ್ ಆಗ್ತಿರುತ್ತೆ. ಓಕೆ, ಸೊ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ಸರ್ ಹಾಗಾದರೆ ಒಂದು MPC ಸ್ಥಾಪನೆ ಆಗಿರೋದು ಇವಾಗ ಅದನ್ನೇನಾದರೂ ಕೇಳ್ತಾನೆ? ಹೌದು ಕೇಳ್ತಾನೆ. 2016ರಲ್ಲಿ ಈ ಒಂದು MPC ಏನಿದೆ ಅಲ್ವಾ ಇದು ಸ್ಥಾಪನೆ ಆಗುತ್ತೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು MPC ಅಧ್ಯಕ್ಷರು ಯಾರು ಇರ್ತಾರೆ, ಯಾರು ಅಂತಂದರೆ ಪದನಿಮಿತ್ತ ಈ ಒಂದು ಗವರ್ನರೇ ಅಧ್ಯಕ್ಷರಾಗಿರ್ತಾರೆ ಇದಕ್ಕೆ. ಓಕೆ, ನಮ್ಮ ಪ್ರಸ್ತುತ ಗವರ್ನರ್ ಇದ್ದಾರೆ ಸಂಜಯ್ ಅವರು ಇದ್ದಾರಲ್ವಾ, ಸೊ ಅವರೇ ಇದಕ್ಕೂ ಸಹ ಅಧ್ಯಕ್ಷರಾಗಿರ್ತಾರೆ MPCಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ವಿಶ್ವದ ಮೊದಲ ವಾಣಿಜ್ಯ ಬಳಕೆಯ ಅಪ್ಪರ್ 6 GHz ಇಂಟರ್ನೆಟ್ ನೆಟ್ವರ್ಕ್ ಅನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದೇನೆ. ಹೆಸರನ್ನ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು UAE ಅಂತ ಹೇಳ್ತೀವಿ. ಯಾವುದು ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ವಿಶ್ವದ ಮೊದಲ ವಾಣಿಜ್ಯ ಬಳಕೆಯ ಅಪ್ಪರ್ 6G ಹರ್ಜನ್ನು ಇದು ಇಂಟರ್ನೆಟ್ ನೆಟ್ವರ್ಕ್ ಅನ್ನು ಪ್ರಾರಂಭಿಸಿದೆ. ಯಾವುದು ಅಂದರೆ ಒಂದು UAE ಅಂತ ಹೇಳ್ತೀವಿ ಹೆಸರನ್ನ. ಸೊ ಇಲ್ಲಿ ಜಪಾನ್ ಇಲ್ಲ ನೋಡಿ, ಜಪಾನ್ ಇಲ್ಲ, UAE ಇದೆ. ನಾವು ಕನ್ಫ್ಯೂಷನ್ ಆಗ್ತೀವಿ, ಯಾಕಂದರೆ ಜಪಾನ್ ಹಾಕೋ ಚಾನ್ಸಸ್ ಸಾಕಷ್ಟು ಇರುತ್ತೆ, ಬಟ್ ಇಲ್ಲಿ UAE ಇದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಕಿಶೋರ್ ವರ್ಗದ ಸಾಲ ಮಿತಿ ಎಷ್ಟು ಅಂತ ಕೇಳಿದಾನೆ. ಓಕೆ, 4 ಟೈಪ್ ಬರ್ತವೆ. ಯಾವುದೇ ಒಂದು ಮುದ್ರಾ ಯೋಜನೆಯಲ್ಲಿ 4 ರೀತಿಯ ಸಾಲಗಳನ್ನು ಕೊಡ್ತಾರೆ. ಯಾವ್ದು ಅಂತ ಹೇಳ್ತೀವಿ ಸರ್? ಶಿಶು, ಕಿಶೋರ್, ತರುಣ. ಸರ್ ಇನ್ನೊಂದು ಯಾವುದು ಸರ್? 3 ಇದಾವಲ್ವಾ? ತರುಣ್ ಪ್ಲಸ್ ಅಂತ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಬಜೆಟಲ್ಲಿ. ಓಕೆ, ಸೊ ಇಲ್ಲಿ ಎಷ್ಟು ಕೊಡ್ತಾರೆ? 50,000ವರೆಗೆ ಇಲ್ಲಿ ನಿಮಗೆ ಸಾಲವನ್ನು ಕೊಡ್ತಾರೆ. ಆ್ಯಂಡ್ ನೀವೇನಾದರೂ ಅದು ಸರಿಯಾಗಿ ಸಾಲವನ್ನು ತೀರಿಸಿದ್ರಿ ಅಂತಂದರೆ 50,000ದಿಂದ 5 ಲಕ್ಷದವರೆಗೆ ಸಾಲವನ್ನು ನಿಮಗೆ ಕಿಶೋರಲ್ಲಿ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಸಹ ನೀವು ಚೆನ್ನಾಗಿ ಮಾಡಿದ್ರಿ ಅಂತಂದರೆ ನೀವು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ನಿಮ್ಮ ಒಂದು ಬಿಸ್ನೆಸ್ ಅಂತಂದರೆ ನಿಮಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಇಲ್ಲಿ ನಿಮಗೆ ಸಾಲವನ್ನು ಕೊಡ್ತಾರೆ ಇಲ್ಲಿ ತರುಣಲ್ಲಿ. ಆ್ಯಂಡ್ ತರುಣಲ್ಲಿ ನೀವು ಸಹ ನೀವು 10 ಲಕ್ಷವನ್ನು ಏನಾದರೂ ತೀರಿಸಿದ್ರಿ ಆ್ಯಂಡ್ ದೆನ್ ಮತ್ತೆ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದರೆ 10 ಲಕ್ಷದಿಂದ ನಿಮಗೆ 20 ಲಕ್ಷದ ಸಾಲದ ನಿಮಗೆ ಕೊಡ್ತಾರೆ. ಓಕೆ, ಸೊ ಇದ್ರ ಮೇಲೆ ಸ್ಟೇಟಲ್ಲಿ ಎಷ್ಟು ಬಾರಿ ಕೇಳಿದಾನೆ ಅವ್ರಿಗೆ ಲೆಕ್ಕ ಇಲ್ಲ ಅನ್ಸುತ್ತೆ, ಅಷ್ಟು ಬಾರಿ ಕೇಳಿದಾನೆ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸೆಂಟ್ರಲ್ ಸಹ ನಿಮಗೆ ಕೇಳಿದಾನೆ ಸಾಕಷ್ಟು ಬಾರಿ. ಅಂದರೆ ನೆಕ್ಸ್ಟ್ ಓಕೆ, ಇಲ್ಲೇನಿದೆ ಕಿಶೋರ್ ಅಂತ ಇದೆ ಅಲ್ವಾ? ಕಿಶೋರ್ ಅಂದರೆ ಏನಂತ ಹೇಳಿದೆ ನಿಮಗೆ? ಶಿಶು ಕಿಶೋರ್. ಕಿಶೋರ್ ಮೀನ್ಸ್ 50,000ದಿಂದ 5 ಲಕ್ಷ. ಎಲ್ಲಿದೆ? ಇಲ್ಲಿದೆ ನೋಡಿ, 50,001 ರೂಪಾಯಿಂದ ಈ ಒಂದು 5 ಲಕ್ಷದವರೆಗೆ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ತರುಣ್ ಪ್ಲಸ್ ಸಾಲದ ಗರಿಷ್ಠ ಮಿತಿ ಎಷ್ಟು ಅಂತ? ಸರ್ 20 ಲಕ್ಷ. ಯಾಕಂದರೆ 10 ಲಕ್ಷದಿಂದ 20 ಲಕ್ಷ ಕೊಡ್ತಾರೆ. ಅಂದರೆ ನೆಕ್ಸ್ಟ್ ಒಂದು ಆರ್ಟಿಮಿಸ್ ಮಿಷನ್ ಗಗನಯಾತ್ರಿಗಳು ತಮ್ಮ ಮೊದಲ ಶಿಪ್ ಟು ಶಿಪ್ ಕರೆ ಯಾರೊಂದಿಗೆ ಮಾಡಿದರು ಅಂತ? ಯಾರೊಂದಿಗೆ ಮಾಡಿದ್ದಾರೆ ಸರ್? ಅವರು 4 ಜನ ಹೋಗಿದ್ದಾರೆ. ಯಾರೊಂದಿಗೆ ಮಾಡಿದ್ದಾರೆ ಅಂದ್ರೆ ಸರ್ ದ್ಯಾಟ್ ಈಸ್ ಒಂದು ISS ಅಂತ ಹೇಳ್ತೀವಿ. ಯಾವುದೇ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಜೊತೆಗೆ ಶಿಪ್ ಟು ಶಿಪ್ ಕರೆ ಮಾಡಿದ್ದಾರೆ ಅವರು. ಓಕೆ, ನೌಕೆಯಿಂದ ನೌಕೆಗೆ ಕರೆಯನ್ನು ಮಾಡಿದ್ದಾರೆ. ಓಕೆ, ನೌಕೆಯಿಂದ ಭೂಮಿಗೆ ಕರೆ ಮಾಡಿಲ್ಲ, ನೌಕೆಯಿಂದ ನೌಕೆ ಕರೆ ಮಾಡಿದ್ದಾರೆ. ಸರಿನಾ? ಯಾರಿಗೆ ಅಂತಂದರೆ ಒಂದು ISSಗೆ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಎಷ್ಟು ಜನ ಹೋಗಿದ್ದಾರೆ? 4 ಜನ ಹೋಗಿದ್ದಾರೆ. 3 ಅಮೆರಿಕದವರು ಆ್ಯಂಡ್ ದೆನ್ ಒಬ್ಬರು
ಜರಮಿಯನ್ ಅವರು ಕೆನಡಾ ದೇಶದವರಾಗಿದ್ದಾರೆ. ಆ್ಯಂಡ್ ದೆನ್ ಒಬ್ಬ ಮಹಿಳೆಯರು ಸರ್ ನಮ್ಮ ಕೋಚ್ ಅವರು ಕೃಷ್ಣಾ ಕೋಚ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಇತ್ತೀಚೆಗೆ ಅಮೆರಿಕದ ಗವರ್ನರ್ಸ್ ಚೇರ್ಗೆ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದಾನೆ. ಓಕೆ, ರೀಸೆಂಟಾಗಿ ಅಮೆರಿಕದ ಗವರ್ನರ್ಸ್ ಚೇರ್ಗೆ ಯಾರು ನಮ್ಮ ಭಾರತೀಯ ಆಯ್ಕೆಯಾಗಿದ್ದಾರೆ ಅಂತ. ಯಾರು ಸರ್ ಅವರು ಹೇಳ್ಬೋದಾ? ಯಾವುದು? ದೀಪ್ ಜರಿವಾಲಾ ಅವರು, ಸುಂದರ್ ಪಿಚಾಯ್ ಅವರು, ಸತ್ಯ ನಾಡೆಲ್ಲಾ ಆ್ಯಂಡ್ ದೆನ್ ಅಜಯ್ ಬಂಗಾ ಅಂತ ಕೊಟ್ಟಿದ್ದಾರೆ. ಸೊ 4 ಜನ ಇಂಪಾರ್ಟೆಂಟ್ ಆಗ್ತಾರೆ ನಿಮಗೆ. ಬಟ್ 4 ಜನ ನಿಮಗೆ ಆನ್ಸರ್ ಅಲ್ಲ. ಯಾವುದು ಅಂತಂದರೆ ಸರ್ ದ್ಯಾಟ್ ಇಸ್ ಒಂದು ದೀಪ್ ಜರಿವಾಲಾ ಅಂತ ಹೇಳ್ತೀವಿ ಸರ್. ಏನು ಒಂದು ದೀಪ್ ಜರಿವಾಲಾ ಅವರು. ಸೊ ಇವರು ಈ ಗವರ್ನರ್ಸ್ ಚೇರ್ಗೆ ಆಯ್ಕೆಯನ್ನು ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಸರ್ ಸುಂದರ್ ಪಿಚಾಯ್ ಅವರು ಗೂಗಲ್ನ CEO ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ABC CEO ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಸತ್ಯ ನಾಡೆಲ್ಲಾ ಮೈಕ್ರೋಸಾಫ್ಟ್ನ CEO ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಅಜಯ್ ಬಂಗಾ ಅವರು ವಿಶ್ವ ಬ್ಯಾಂಕಿನ ಯಾವುದು ವರ್ಲ್ಡ್ ಬ್ಯಾಂಕ್ನ ಈ ಮುಖ್ಯಸ್ಥರು ಅಂತ ಹೇಳ್ತೀವಿ. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಿಮ್ಟೆಕ್ ಹರ್ಮಿಸ್ ಡೈಲಾಗ್ 6.0ನಲ್ಲಿ ಪ್ರಥಮ ಸ್ಥಾನ ಪಡೆದ IIM ರೋಹಟಕ್ನ ತಂಡ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವುದಾಗಿದೆ ಸರ್ ಅದು ಹೇಳ್ಬೋದಾ? ಯಾವುದಾಗಿದೆ ಅಂತ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ಒಂದು ಟೀಮ್ ಲೀಬ್ರೂಮ್ ಅಂತ ಹೇಳ್ತೀವಿ ಸರ್. ಯಾವುದು ಅಂದರೆ ಒಂದು ಟೀಮ್ ಲೀಬ್ರೂಮ್ ಆಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 24ನೇ ಪ್ರಶ್ನೆ, ಇತ್ತೀಚೆಗೆ ಜಿಂದಾಲ್ ಸ್ಟೇನ್ಲೆಸ್ ತನ್ನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಿದೆ ಅಂತ ಕೇಳಿದಾನೆ. ಯಾರನ್ನ ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ರಣವೀರ್ ಸಿಂಗ್ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಬ್ರೈಲ್ ಲಿಪಿ ಮತ್ತು ಸಾಂಕೇತಿಕ ಭಾಷಾ ಸೇವೆಗಳನ್ನು ಪ್ರಾರಂಭಿಸಿದ ಭಾರತದ ಮೊದಲ ಪಾಸ್ಪೋರ್ಟ್ ಕಚೇರಿ ಯಾವುದು ಅಂತ ಕೇಳಿದಾನೆ. ಯಾವುದಾಗಿದೆ ಸರ್ ಅದು ಪಾಸ್ಪೋರ್ಟ್ ಕಚೇರಿ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಭೂಪಾಲ್ ಪಾಸ್ಪೋರ್ಟ್ ಕಚೇರಿ ಅಂತ ಹೇಳ್ತೀವಿ. ಯಾವುದು? ಒಂದು ಭೂಪಾಲ್ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿ. ಅದು ಏನು ಮಾಡಿದೆ? ಬ್ರೈಲ್ ಲಿಪಿ ಮತ್ತು ಸಾಂಕೇತಿಕ ಭಾಷಾ ಸೇವೆಗಳನ್ನು ಪ್ರಾರಂಭಿಸಿರತಕ್ಕಂತಹ ಭಾರತದ ಮೊದಲ ಪಾಸ್ಪೋರ್ಟ್ ಕಚೇರಿ ಆಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ವಿಶ್ವದ ಇಲ್ಲಿ 6G ಯಾವ ಸರ್ ಅದು? UAE. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಪೋಷಣ್ ಪಕ್ವಾಡ ಅದರದ್ದು ಏನಾಗಿತ್ತು? ಯಾವ ಸಚಿವಾಲಯ ಆಚರಿಸ್ತದೆ ಅಂತ ಕೇಳಿದಾನೆ ಇಲ್ಲಿ ಪ್ರಶ್ನೆ. ಓಕೆ, ಸೊ ಇಲ್ಲಿ ಏನು ಕೇಳಿಲ್ಲ, ಥೀಮ್ ಕೇಳಿಲ್ಲ, ಬಟ್ ಇಲ್ಲಿ ಯಾವ ಸಚಿವಾಲಯ ಅಂತ. ಯಾವ ಸಚಿವಾಲಯ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಮಹಿಳಾ ಮತ್ತು ಬಾಲ ಅಭಿವೃದ್ಧಿ ಸಚಿವಾಲಯ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ಮಹಿಳಾ ಮತ್ತು ಬಾಲ ಅಭಿವೃದ್ಧಿ ಸಚಿವಾಲಯ. ಯಾಕೆ? 6 ವರ್ಷದ ಒಳಗಿನ ಒಂದು ಮಕ್ಕಳಿಗೆ ಮೆದುಳನ್ನು ಇದ್ರೇನೋ ಬುದ್ಧಿಗೊಳಿಸಬೇಕಾಗಿತ್ತು. ಮೀನ್ಸ್ ಅದು ಮೆದುಳನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿತ್ತು ಅನ್ನೋದು ಇತ್ತು ಅಲ್ವಾ ಅದರ ಥೀಮು. ಮೀನ್ಸ್ 6 ವರ್ಷ ಅಂತಂದರೆ ಏನು ಚಿಕ್ಕ ಮಕ್ಕಳೇ ಬರ್ತಾರಲ್ವಾ, ಮೀನ್ಸ್ ಬಾಲ ಅಭಿವೃದ್ಧಿ ಸಚಿವಾಲಯನೇ ಬರಬೇಕಲ್ವಾ, ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಸೊ ಮೀನ್ಸ್ ಅದೇ ಆಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದಿಂದಾಗಿ 15 ದಿನಗಳ ಇಂಧನ ತುರ್ತು ಪರಿಸ್ಥಿತಿಯನ್ನು ಇತ್ತೀಚೆಗೆ ಯಾವ ದೇಶ ಘೋಷಿಸಿದೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಆಫ್ರಿಕನ್ ದೇಶವಾಗಿರ್ತಕ್ಕಂಥ ಒಂದು ದ್ವೀಪ ದೇಶ ಮಡಗಾಸ್ಕಾರ್ ದೇಶ ಅಂತ ಹೇಳ್ತೀವಿ. ಯಾವುದೇ ಒಂದು ಮಡಗಾಸ್ಕಾರ್ ಅನ್ನೋದು. ಅಂದರೆ ನೆಕ್ಸ್ಟ್ ಈ ಒಂದು ಮೇಟಾ ಇತ್ತೀಚೆಗೆ ಯಾವ ಹೊಸ AI ಮಾದರಿಯನ್ನು ಪ್ರಾರಂಭಿಸಿದೆ ಅಂತ. ಯಾವ ಮಾದರಿಯನ್ನು ಪ್ರಾರಂಭಿಸಿದೆ ಇತ್ತೀಚೆಗೆ? ಯಾವುದು? ಈ ಒಂದು ಮೇಟಾ ಅನ್ನೋದು ಯಾವುದನ್ನು ಪ್ರಾರಂಭಿಸಿದೆ ಹೇಳ್ಬೋದಾ? ಗೆಸ್ ಮಾಡಿ ನೋಡುವ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮ್ಯೂಸ್ ಪಾರ್ಕ್ ಅಂತ ಹೇಳ್ತೀವಿ. ಯಾವುದು? ಒಂದು ಮ್ಯೂಸ್ ಪಾರ್ಕ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಸ್ ಪಾರ್ಕ್. ಓಕೆ, ಯಾವುದು? ಮ್ಯೂಸ್ ಪಾರ್ಕ್. ಹಾಗಾದರೆ ಒಂದು ಜೆಮಿನಿ ಯಾರು ಕೊಟ್ಟಿದ್ದಾರೆ ಸರ್? ಗೂಗಲ್ ಅವರು. ಓಕೆ, ಯಾರಂತ ಹೇಳ್ತೀವಿ? ಗೂಗಲ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 94 ವರ್ಷ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾದ ಹಿರಿಯ ಕಾಂಗ್ರೆಸ್ ನಾಯಕಿ ಮತ್ತು ಮಾಜಿ ಕೇಂದ್ರ ಸಚಿವೆ ಯಾರು ಅಂತ ಕೇಳಿದ್ದಾರೆ. ಯಾರು ಸರ್? ಸೋನಿಯಾ ಗಾಂಧಿ ಅವರು ಡೆತ್ ಆಗಿದ್ದಾರೆ? ಇಲ್ಲ, ಸಾರಿ, ಅವರಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೊಹಿನ್ಸಿನಾ ಕಿದ್ವಾಯಿ ಅವರು, ಆ್ಯಂಡ್ ದೆನ್ ಶೀಲಾ ದೀಕ್ಷಿತ್ ಅವರು, ಆ್ಯಂಡ್ ದೆನ್ ಅಂಬಿಕಾ ಸೋನಿ ಅವರು ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗತ್ತೆ ಇದಕ್ಕೆ ಸರಿಯಾದ ಉತ್ತರ? ಯಾವುದು ಹೇಳ್ಬೋದಾ? 2 ತೆಗಿದ್ದಾರೆ. ಯಾರು ಡೆತ್ ಆಗಿದ್ದಾರೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮೊಹಸಿನಾ. ಯಾರು? ಈ ಒಂದು ಮೊಹಸಿನಾ ಕಿದ್ವಾಯಿ ಅವರು ಡೆತ್ ಆಗಿದ್ದಾರೆ. ಸರ್ ಇದನ್ನು RRBಯಲ್ಲಿ ಕೇಳ್ತಾನೆ. ಇದನ್ನು RRBಯಲ್ಲಿ ಕೇಳಲಿ, SSCಯಲ್ಲಿ ಕೇಳ್ತಾನೆ. ಡೆತ್ ಆದವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋವನೇ SSC. ಓಕೆ, ಸೊ ಅದ ಕಾರಣಕ್ಕಾಗಿ SSC ಫ್ರೆಂಡ್ಸ್ ಇದನ್ನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಯಾರು ಅಂತ ಹೇಳ್ತೀವಿ? ಒಂದು ಮೊಹಸಿನಾ ಕಿದ್ವಾಯಿ ಅಂತ ಹೇಳ್ತೀವಿ. ಯಾವ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಾರೆ ಸರ್? ಯಾವ ಪಕ್ಷ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದರು. ಅವರು ಹಿರಿಯ ನಾಯಕಿ ಮತ್ತು ಮಾಜಿ ಕೇಂದ್ರ ಸಚಿವೆ ಸಹ ಆಗಿದ್ದರು. ಯಾರು ಅಂತ ಹೇಳ್ತೀವಿ? ಒಂದು ಕಿದ್ವಾಯಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಿಶ್ವ ಹೋಮಿಯೋಪತಿ ದಿನ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಎಸ್ಟರ್ಡೇ ಮೀನ್ಸ್ ಈ ಒಂದು 10 ಏಪ್ರಿಲ್ಗೆ ಆಚರಣೆ ಮಾಡಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಇಸ್ರೋ 2ನೇ ಅಂತಾರಾಷ್ಟ್ರೀಯ SMOPS 2026 ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಿತ್ತು? ಎಲ್ಲಿ ಅಂದರೆ ಸರ್ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ, ನಮ್ಮ ಬೆಂಗಳೂರಲ್ಲಿ ಅಂತ ಹೇಳ್ತೀವಿ ಸರ್. ಎಲ್ಲಿ? ಒಂದು ನಮ್ಮ ಬೆಂಗಳೂರಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು NHI ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿಯನ್ನು ಯಾವಾಗಿನಿಂದ ಸಂಪೂರ್ಣವಾಗಿ ನಿಲ್ಲಿಸಿದೆ ಅಂತ ಕೇಳಿದ್ದಾನೆ. ನಗದು ಪಾವತಿಯನ್ನು ನಿಲ್ಲಿಸ್ತಾರೆ ಅಂತೆ, ಸರಿಯಾ? ಸೊ ಯಾವಾಗಿಂದ ಹೇಳ್ಬೋದಾ ಡೇಟ್? ಯಾವಾಗಿಂದ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಎಸ್ಟರ್ಡೇಯಿಂದಾನೆ ಕಂಪ್ಲೀಟಾಗಿ ನಿಲ್ಲಿಸಿದ್ದಾರೆ ನೋಡಿ. 10 ಏಪ್ರಿಲ್ 2026ರಿಂದ. ಓಕೆ, ದಿಸ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಸ್ವಲ್ಪ ಒಬ್ಬ ರಾಜಕಾರಣಿಯು ಸಹ ಇಲ್ಲಿ ಟೋಲಲ್ಲಿ ₹1 ಸಹ ಕೊಟ್ಟು ಹೋಗ್ತಿರಲಿಲ್ಲ, ಸರಿಯಾ? ಸೊ ಇನ್ನು ಮುಂದೆ ಅವರಿಗಾದರೂ ಫಾಸ್ಟ್ಯಾಗಿಂದ ಇಲ್ಲಿ ದುಡ್ಡು ಆಟೋಮೆಟಿಕ್ ಕಟ್ ಆಗಲಿ ಅಂತ. ಓಕೆ, ಸ್ವಲ್ಪ ಆದರೂ ದುಡ್ಡು ಉಳಿಲಿ ದೇಶಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 34ನೇ ಪ್ರಶ್ನೆ, ಅರಬ್ ಲೀಗ್ನ ಹೊಸ ಮಹಾ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದಾನೆ. ಯಾರನ್ನು ನೇಮಿಸಲಾಗಿದೆ ಸರ್ ಇಲ್ಲಿ? ಯಾರು? ಈ ಒಂದು ಅರಬ್ ಲೀಗ್ನ
ಹೊಸ ಕಾರ್ಯದರ್ಶಿಯಾಗಿ. ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ನಬೀಲ್ ಫಹ್ಮಿ ಅಂತ ಹೇಳ್ತೀವಿ. ಈ ಸರ್ನ ಯಾರು ಅಂತಂದರೆ ಒಂದು ನಬೀಲ್ ಫಹ್ಮಿ ಅವರನ್ನು ನೇಮಿಸಲಾಗಿದೆ. ಯಾವುದಕ್ಕೆ? ಒಂದು ಅರಬ್ ಲೀಗ್ಗೆ. ಯಾವುದಕ್ಕೆ? ಒಂದು ಅರಬ್ ಲೀಗ್ಗೆ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಅಂದರೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆ. 8 ಏಪ್ರಿಲ್ 2026ರಂದು ಮಂಗಲ್ ಪಾಂಡೆ ಯಾವ ಹುತಾತ್ಮ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಅಂತ. ಓಕೆ, ಸೊ ಈ ಒಂದು ಕ್ವಶನ್ ಹೋಮ್ವರ್ಕ್ ಆಗಿ ತಗೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.